ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಾನು ಸ್ಮಿತಾ ರಂಗನಾಥ್. ಐಎಎಸ್ ಅಧಿಕಾರಿ ಡಿಕೆ ರವಿ ಅನುಮಾನಾಸ್ಪದ ಸಾವಿಗೆ ಕೋಲಾರದ ಜನಪ್ರತಿನಿಧಿಗಳು ಕಾರಣವೆಂದು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಕೋಲಾರ ಕಂದಾಯ ಅಧಿಕಾರಿಗಳಿಗೆ ಶಾಸಕ ವರ್ತೂರು ಪ್ರಕಾಶ್ ಫೋನ್ನಲ್ಲಿ ಅವಾಚ್ಯವಾಗಿ ನಿಂದಿಸಿರುವ ಬಗ್ಗೆ ಆಡಿಯೋ ರಿಲೀಸ್ ಮಾಡಿದ್ರು. ಕೋಲಾರದಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ 4 ಮರಳು ಲಾರಿಗಳನ್ನ ಪೊಲೀಸರು ಜಪ್ತಿ ಮಾಡಿದ್ರು. ಆ ಲಾರಿಗಳನ್ನ ಬಿಡಿಸಲು ಶಾಸಕ ವರ್ತೂರ್ ಪ್ರಕಾಶ್ ಅಧಿಕಾರಿಗೆ ಫೋನ್ ಮಾಡಿ ಒತ್ತಡ ಹೇರಿದ್ರು. ಅದಕ್ಕೆ ಡಿಸಿ ಡಿಕೆ ರವಿ ತುಂಬಾ ಸ್ಟ್ರಿಕ್ಟ್ ಎಂದಿದ್ದ ಅಧಿಕಾರಿಗೆ ಧಮಕಿ ಹಾಕಿದ್ರು. ನಾವೇ 5 ಲಕ್ಷ ರೂಪಾಯಿ ಕೊಟ್ಟು ನಿನ್ನನ್ನ ಲೋಕಾಯುಕ್ತರಿಗೆ ಹಿಡಿದು ಕೊಡ್ತೀವಿ ಅಂತ ಧಮಕಿ ಹಾಕಿರೋ ದೂರವಾಣಿ ಸಂಭಾಷಣೆಯನ್ನ ಕುಮಾರಸ್ವಾಮಿ ಬಿಡುಗಡೆ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಶಾಸಕ ವರ್ತೂರ್ ಪ್ರಕಾಶ್ ಅಧಿಕಾರಿಗೆ ಏನೆಲ್ಲ ಆವಾಜ್ ಹಾಕಿದ್ದಾರೆ ಅಂತ ಕೇಳ್ಕೊಂಡು ಬರೋಣ. ನಮಸ್ತೆ ಸರ್. ಮನೆಯಲ್ಲಿದ್ದೀನಿ ಸರ್. 2 ನಿಮಿಷ ಕರೆಕ್ಟಾಗಿ ಕೇಳಿಸ್ಕೊಂಡ್ಬಿಟ್ಟು ಹೇಳ್ತೀನಿ. ಏನು ಸರ್? 2 ನಿಮಿಷ ಕೇಳಿಸ್ಕೊಂತೀನಿ ಹೇಳೋದು. ಹಾಂ ಹೇಳಿ ಸರ್. ನಾಳೆ ಅಲ್ಲ ನಾಳಿದ್ದು ಕ್ಯಾಬಿನೆಟ್ 12ನೇ ತಾರೀಕು. ಎಸ್ ಸರ್. ಹಾಂ ಹಾಂ ನಾಳೆ ಬರ 20 ಜಿಲ್ಲೆಗಳು ಓದ್ತಾವ್ರೆ. ಸರಿ ಸರ್. 12ನೇ ತಾರೀಕು ಕ್ಯಾಬಿನೆಟ್, 13ನೇ ತಾರೀಕು ವಸತಿ ಇರ್ತಾರೆ ಇಲ್ಲಿ. ಸರಿ ಸರ್. ನಾವು ಎಸ್ ಸರ್. ಮಾಡ್ಕೊಂಡ್ರೆ ನನ್ನ ಮಗನೇ ಸಸ್ಪೆಂಡ್ ಆಗೋದಲ್ಲ. ನೀನು ಜೀವನ ಪುರಿ ಅಂತ ಊಟ ತಿಂದ ಮಾಡ್ಬಿಡ್ತೀನಿ. ಸರಿ ಸರ್. ನಂಗ್ಲಿ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ 4 ಲಾರಿಗಳನ್ನ ಬಿಡಿಸ್ಬೇಕು. ಕ್ರಿಮಿನಲ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರೇನು ಕೊಲೆ ಮಾಡಿರೋರಲ್ಲ, ರೌಡಿಗಳಲ್ಲ, ಇಲ್ಲ ಇನ್ನೊಂದು ತಪ್ಪು ಮಾಡಿಲ್ಲ. ಈಗ ಅವ್ನು ನಾಗರಾಜ್ ಸಬ್ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ನೀವು ಕೊಟ್ಟಿದ್ದೀವಿ ಅಂತ ಅವ್ನು ಹೇಳ್ದ. ನೀನೇ ಹೋಗಿ ಗಾಡಿಗಳು ಬಿಡಿಸ್ಬಿಟ್ಟು ಅಲ್ಲಿಂದ ಫೋನ್ ಮಾಡಿದ್ರೆ ಕೆಟ್ಟೆ, ಇಲ್ಲ ಜೈಲ್ಗೆ ಚಾಟ ಹೋಯ್ತಾರೆ ನನ್ನ ಮಕ್ಕಳು. ನಿನ್ಕಂತೂ ಗಾಜಾರ ಬಿಡ್ಸಾಕ್ತೀನಿ. ಇವಾಗ ಹೇಳ್ತೀನಿ ಸರ್. ನಮಗೆ ಡಿ ಸಿ ಅವ್ರದ್ದೆಲ್ಲ ಜಾಸ್ತಿ ಪ್ರೆಷರ್ ಇದೆ ಸರ್. ನೋಡೋ ಸೆಕ್ರೆಟರಿ ಡಿ ಸಿ ಇದೆಲ್ಲ. ಡಿಸಿ ನಿನ್ನೇನು ಸಸ್ಪೆಂಡ್ ಮಾಡೋಕ್ಕಾಗಲ್ಲ. ಡಿಸಿ ನಿನ್ನೇನಾಗ ನಾನು ಹೇಳ್ತಾ ಇದ್ದೀನಿ, ನಿನ್ ಒಳ್ಳೇದಕ್ಕೆ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಮೋಷನ್ ಲಿಸ್ಟಲ್ಲಿ ಇದೆಯಾ ನೋಡು, ಒಳ್ಳೇದಾದಿದ್ದೆ. ಏನೇ ಮಾಡಿ 5 ಲಕ್ಷ ರೂಪಾಯಿ ಲೋಕಾಯುಕ್ತ ಕೊಟ್ಬಿಡ್ತೀನಿಲ್ಲ ನೋಡು. ಹೋಗಿ ನಂಗ್ಲಿಕ್ಕೆ ಹೋಗಿ ಕಂಪ್ಲೇಂಟ್ ವಾಪಸ್ ತಗೊಂಡು ಅಲ್ಲಿಂದ ಫೋನ್ ಮಾಡ್ಬೇಕು ನನಗೆ. ನೀನು ಡಿಸಿ ಮಾತು ಕೇಳಬೇಡ. 2 ರಾತ್ರಿ 2 ಹಗಲು ಅಲ್ಲೂ ಬೈಕ್ ಹಚ್ಕೊಂಡಿರೋ. 2 ರಾತ್ರಿ 2 ಹಗಲು. ಅರ್ಥ ಆಯ್ತಾ? ಸರಿ ಸರ್. ಹೋಗಿ ಇಮಿಡಿಯೇಟ್ ಹೋಗಿ ಗಾಡಿಗಳು ಬಿಡಿಸು. ಸರಿ ಸರ್. ನಮಸ್ತೆ ಸರ್. ಎಲ್ಲಿದೆಯಪ್ಪ? ಮನೆಯಲ್ಲಿದ್ದೀನಿ ಸರ್. 2 ನಿಮಿಷ ಕರೆಕ್ಟಾಗಿ ಕೇಳಿಸ್ಕೊಂಡ್ಬಿಟ್ಟು ಹೇಳ್ತೀನಿ. ಏನು ಸರ್? 2 ನಿಮಿಷ ಕೇಳಿಸ್ಕೊಂತೀನಿ ಹೇಳೋದು. ಹಾಂ ಹೇಳಿ ಸರ್. ನಾಳೆ ಅಲ್ಲ ನಾಳಿದ್ದು ಕ್ಯಾಬಿನೆಟ್ 12ನೇ ತಾರೀಕು. ಎಸ್ ಸರ್. ನಾಳೆ ಹಾಂ ಬರ 20 ಜಿಲ್ಲೆಗಳು ಓದ್ತಾವ್ರೆ. ಸರಿ ಸರ್. 12ನೇ ತಾರೀಕು ಕ್ಯಾಬಿನೆಟ್, 13ನೇ ತಾರೀಕು ವಸತಿ ಇರ್ತಾರೆ ಇಲ್ಲಿ. ಸರಿ ಸರ್. ನಾವು ಎಸ್ ಸರ್. ಮಾಡ್ಕೊಂಡ್ರೆ ನನ್ನ ಮಗನೇ ಸಸ್ಪೆಂಡ್ ಆಗೋದಲ್ಲ. ನೀನು ಜೀವನ ಪುರಿ ಅಂತ ಊಟ ತಿಂದ ಮಾಡ್ಬಿಡ್ತೀನಿ. ಸರಿ ಸರ್. ನಂಗ್ಲಿ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ 4 ಲಾರಿಗಳನ್ನ ಬಿಡಿಸ್ಬೇಕು. ಕ್ರಿಮಿನಲ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರೇನು ಕೊಲೆ ಮಾಡಿರೋರಲ್ಲ, ರೌಡಿಗಳಲ್ಲ, ಇಲ್ಲ ಇನ್ನೊಂದು ತಪ್ಪು ಮಾಡಿಲ್ಲ. ಈಗ ಅವ್ನು ನಾಗರಾಜ್ ಸಬ್ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ನೀವು ಕೊಟ್ಟಿದ್ದೀವಿ ಅಂತ ಅವ್ನು ಹೇಳ್ದ. ನೀನೇ ಹೋಗಿ ಗಾಡಿಗಳು ಬಿಡಿಸ್ಬಿಟ್ಟು ಅಲ್ಲಿಂದ ಫೋನ್ ಮಾಡಿದ್ರೆ ಕೆಟ್ಟೆ, ಇಲ್ಲ ಜೈಲ್ಗೆ ಚಾಟ ಹೋಯ್ತಾರೆ ನನ್ನ ಮಕ್ಕಳು. ನಿನ್ಕಂತೂ ಗಾಜಾರ ಬಿಡ್ಸಾಕ್ತೀನಿ. ಇವಾಗ ಹೇಳ್ತೀನಿ ಸರ್. ನಮಗೆ ಡಿ ಸಿ ಅವ್ರದ್ದೆಲ್ಲ ಜಾಸ್ತಿ ಪ್ರೆಷರ್ ಇದೆ ಸರ್. ನೋಡೋ ಸೆಕ್ರೆಟರಿ ಡಿ ಸಿ ಇದೆಲ್ಲ. ಡಿಸಿ ನಿನ್ನೇನು ಸಸ್ಪೆಂಡ್ ಮಾಡೋಕ್ಕಾಗಲ್ಲ. ಡಿಸಿ ನಿನ್ನೇನಾಗ ನಾನು ಹೇಳ್ತಾ ಇದ್ದೀನಿ, ನಿನ್ ಒಳ್ಳೇದಕ್ಕೆ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಮೋಷನ್ ಲಿಸ್ಟಲ್ಲಿ ಇದೆಯಾ ನೋಡು, ಒಳ್ಳೇದಾದಿದ್ದೆ. ಏನೇ ಮಾಡಿ 5 ಲಕ್ಷ ರೂಪಾಯಿ ಲೋಕಾಯುಕ್ತ ಕೊಟ್ಬಿಡ್ತೀನಿಲ್ಲ ನೋಡು. ಹೋಗಿ ನಂಗ್ಲಿಕ್ಕೆ ಹೋಗಿ ಕಂಪ್ಲೇಂಟ್ ವಾಪಸ್ ತಗೊಂಡು ಅಲ್ಲಿಂದ ಫೋನ್ ಮಾಡ್ಬೇಕು ನನಗೆ. ನೀನು ಡಿಸಿ ಮಾತು ಕೇಳಬೇಡ. 2 ರಾತ್ರಿ 2 ಹಗಲು ಅಲ್ಲೂ ಬೈಕ್ ಹಚ್ಕೊಂಡಿರೋ. 2 ರಾತ್ರಿ 2 ಹಗಲು.
ಅರ್ಥ ಆಯ್ತಾ? ಸರಿ ಸರ್. ಹೋಗಿ ಇಮಿಡಿಯೇಟ್ ಹೋಗಿ ಲಾರಿಗೆ ಬಿಡಿಸು. ಸರಿ ಸರ್. ನಮಸ್ತೆ ಸರ್. ಎಲ್ಲಿದೆಯಪ್ಪ? ಮನೆಯಲ್ಲಿದ್ದೀನಿ ಸರ್. 2 ನಿಮಿಷ ಕರೆಕ್ಟಾಗಿ ಕೇಳಿಸ್ಕೊಂಬಿಟ್ಟು ಹೇಳ್ತೀನಿ. ಏನು ಸರ್? 2 ನಿಮಿಷ ಕೇಳಿಸ್ತೀಯಾ? 2 ನಿಮಿಷ ಕೇಳಿಸ್ಕೊಂತೀನಿ ನಾನು ಹೇಳೋದು. ಹಾಂ ಹೇಳಿ ಸರ್. ನಾಳೆ ಅಲ್ಲ ನಾಳಿದ್ದು ಕ್ಯಾಬಿನೆಟ್ 12ನೇ ತಾರೀಕು. ಎಸ್ ಸರ್. ನಿನ್ನೆ ಹಾಂ ನಾಳೆ ಬರ 20 ಜಿಲ್ಲೆಗಳು ಓದ್ತಾವ್ರೆ. ಸರಿ ಸರ್. 12ನೇ ತಾರೀಕು ಕ್ಯಾಬಿನೆಟ್, 13ನೇ ತಾರೀಕು ಹೊಸ ಡಿಸಿ ಇರ್ತಾರೆ ಇಲ್ಲಿ. ಸರಿ ಸರ್. ನಾವು ಎಸ್ ಸರ್. ಮಾಡ್ಕೊಂಡ್ರೆ ನನ್ನ ಮಗನೇ ಸಸ್ಪೆಂಡ್ ಆಗೋದಲ್ಲ, ನಿನ್ ಜೀವನ ಪುರಿ ಅಂತ ಊಟ ತಿಂದ ಇದ್ದಾಗ ಮಾಡ್ಬಿಡ್ತೀನಿ. ಸರಿ ಸರ್. ನಂಗ್ಲಿ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಫೋನ್ ಮಾಡಿ 4 ಲಾರಿಗಳನ್ನ ಬಿಡಿಸ್ಬೇಕು. ಕ್ರಿಮಿನಲ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರೇನು ಕೊಲೆ ಮಾಡಿರೋರಲ್ಲ, ರೌಡಿಗಳಲ್ಲ, ಇಲ್ಲ ಇನ್ನೊಂದು ತಪ್ಪು ಮಾಡಿಲ್ಲ. ಈಗ ಅವ್ನು ನಾಗರಾಜ್ ಸಬ್ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ನೀವು ಕೊಟ್ಟಿದ್ದೀವಿ ಅಂತ ಅವ್ನು ಹೇಳ್ದ. ನೀನೇ ಹೋಗಿ ಗಾಡಿಗಳು ಬಿಡಿಸ್ಬಿಟ್ಟು ಅಲ್ಲಿಂದ ಫೋನ್ ಮಾಡಿದ್ರೆ ಕೆಟ್ಟೆ, ಇಲ್ಲ ಜೈಲ್ಗೆ ಚಾಟ ಹೋಯ್ತಾರೆ ನನ್ನ ಮಕ್ಕಳು. ನಿನ್ಕಂತೂ ಗಾಜಾರ ಬಿಡ್ಸಾಕ್ತೀನಿ ಇವಾಗ ಹೇಳ್ತೀನಿ ಸರ್. ನಮಗೆ ಡಿ ಸಿ ಅವ್ರದ್ದೆಲ್ಲ ಜಾಸ್ತಿ ಪ್ರೆಷರ್ ಇದೆ ಸರ್. ನೋಡಲ್ ಸೆಕ್ರೆಟರಿ ಡಿ ಸಿ ಇದೆಲ್ಲ. ಡಿಸಿ ನಿನ್ನೇನು ಸಸ್ಪೆಂಡ್ ಮಾಡೋಕ್ಕಾಗಲ್ಲ. ಡಿಸಿ ನಿನ್ನೇನಾಗ ನಾನು ಹೇಳ್ತಾ ಇದ್ದೀನಿ, ನಿನ್ ಒಳ್ಳೇದು ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಮೋಷನ್ ಲಿಸ್ಟಲ್ಲಿ ಇದೆಯಾ ನೋಡು, ಒಳ್ಳೇದಾದಿದ್ದೆ ಏನೇ ಮಾಡಿ 5 ಲಕ್ಷ ರೂಪಾಯಿ ಲೋಕಾಯುಕ್ತ ಕೊಟ್ಬಿಡ್ತೀನಿಲ್ಲ ನೋಡು. ಹೋಗಿ ನಂಗ್ಲಿಕ್ಕೆ ಹೋಗಿ ಕಂಪ್ಲೇಂಟ್ ಆಫೀಸ್ ತಗೊಂಡು ಅಲ್ಲಿಂದ ಫೋನ್ ಮಾಡ್ಬೇಕು ನನಗೆ ನೀನು. ಡಿ ಸಿ ಮಾತು ಕೇಳಬೇಡ. 2 ರಾತ್ರಿ 2 ಹಗಲು ಅಲ್ಲೂ ಬೈಕ್ ಇಸ್ಕೊಂಡಿರು. 2 ರಾತ್ರಿ 2 ಹಗಲು. ಅರ್ಥ ಆಯ್ತಾ? ಸರಿ ಸರ್. ಹೋಗಿ ಇಮಿಡಿಯೇಟ್ ಹೋಗಿ ಲಾರಿಗೆ ಬಿಡಿಸು. ಎಸ್, ಇನ್ನು ಈ ಆಡಿಯೋವನ್ನ ರಿಲೀಸ್ ಮಾಡಿದ ಬಳಿಕ ಎಚ್ ಡಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ ಬನ್ನಿ. ಒಬ್ಬ ಶಾಸಕರು ಯಾವ ರೀತಿಯಲ್ಲಿ ರವಿ ಅವರ ವರ್ಗಾವಣೆ ಆಗ್ತಿದೆ ಅಂತಕ್ಕಂಥದ್ದನ್ನು 3 ದಿನಗಳ ಮುಂಚೆನೆ ಒಬ್ಬ ಅಧಿಕಾರಿಗೆ ಫೋನ್ ಮುಖಾಂತರ ಧಮಕಿ ಹಾಕಿದರು. 4 ಮರಳ ಲಾರಿಗಳನ್ನು ಹಿಡಿದು ಠಾಣೆ ಮುಂದೆ ನಿಲ್ಲಿಸಿದ್ದಾಗ ಡಿ ಸಿ ಅವರು ಒಬ್ಬ ಕೆಳಹಂತದ ಅಧಿಕಾರಿಗೆ ಫೋನ್ ಮಾಡಿ 12ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಆಗ್ತಾ ಇದೆ, 14ನೇ ತಾರೀಕು ನಿಮ್ಮ ಡಿ ಸಿ ವರ್ಗಾವಣೆ ಆಗ್ತಾರೆ, ನಾನು ಹೇಳಿದಷ್ಟು ಮಾಡು. ಹಲವಾರು ಪದಗಳು ಬಳಸಿದ್ದಾರೆ, ನಾನು ಹೇಳಲಿಕ್ಕೂ ಆಗೋದಿಲ್ಲ. ಕೊಟ್ಟಿದ್ದೀನಿ ನಿಮಗೆ. ಮೊದಲು ಹೋಗಿ ಆ ಲಾರಿಗಳನ್ನ ಠಾಣೆಗೆ ನೀನೇ ಹೋಗಿ ಮುಚ್ಕೊಂಡು ಆ ಲಾರಿಗಳು ಬಿಡಿಸ್ಬೇಕು. ಇಲ್ಲ ಆಗ ಹೇಳ್ತಾನೆ ಅಧಿಕಾರಿ, ಸಣ್ಣ ಅಧಿಕಾರಿ, ಇಲ್ಲ ಡಿ ಸಿ ಅವ್ರು ನಮ್ಮ ಮೇಲೆ ಆ್ಯಕ್ಷನ್ ತಗೊಂಡ್ಬಿಡ್ತಾರೆ ಅಂದರೆ ಯಾವ ಪದ ಬಳಸಿದ್ದೀರಿ? ಅಲ್ಲಿಗೆ